ಪಟಾಕಿ ಸೌಂಡ್ ಹೆಂಗಿತ್ತು ಅಂದರೆ ಅಲ್ಲಿ ನಿಂತ್ಕೊಳಕ್ಕೆ ಆಗ್ತಿರಲ್ಲ, ಅಷ್ಟು ಜೋರು ಸೌಂಡು. ಒಳ್ಳೆ ಸೂಪರ್ ಡೂಪರ್ ಪಟಾಕಿ. ಸೊ ಕಣ್ಣು ತಂಪಾಯಿತು, ಕಿವಿ ಗುಯ್ ಅಂತ ಇತ್ತು. 2-3 ಅವರು ಸಖತ್ ದೀಪಗಳು ಹಚ್ಚಿದ್ರು, ಸೂಪರ್ ಆಗಿತ್ತು. ನಮಸ್ಕಾರ, ಶರಣು ಅಡ್ಬಿದೆ. ಎಲ್ಲ ಹೇಗಿದ್ದೀರಾ? ಎಲ್ಲ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ಇವತ್ತು ಕಡೆಯ ಕಾರ್ತಿಕ್ ಸೋಮವಾರ ನಮ್ಮ ನಂಜನಗೂಡಿನಲ್ಲಿ ತುಂಬ ಸ್ಪೆಷಲ್ ಆಗಿರುತ್ತೆ. ಆ ಸ್ಪೆಷಲ್ ಏನಪ್ಪ ಅಂದರೆ, ಆ್ಯಕ್ಚುಲಿ ಏನಾಗುತ್ತೆ ಅಂದರೆ, ಪ್ರತಿ ಕಾರ್ತಿಕ್ ಸೋಮವಾರದಲ್ಲೂ ಪಟಾಕಿ ಹೊಡೆಯೋ ವಾಡಿಕೆ ಇದೆ. ಸೊ ಕಳೆದ 2 ವರ್ಷಗಳಿಂದ ಪಟಾಕಿಯನ್ನು ನಿಷೇಧ ಮಾಡಿದರು. ಈ ವರ್ಷ ಪರ್ಮಿಷನ್ ಸಿಕ್ಕಿದೆ. ಎಷ್ಟು ಚೆನ್ನಾಗಿದೆ ಆ ಪಟಾಕಿ ಸೌಂಡು ಮತ್ತು ಆ ಪಟಾಕಿ ಕಲರ್ಸ್ ಎಲ್ಲ ಅಂದರೆ 2 ಕಣ್ಣು ಸಾಲಲ್ಲ ನೋಡೋದಕ್ಕೆ. ಮತ್ತು ಅಲ್ಲಿ ಅಕ್ಕಪಕ್ಕದಲ್ಲಿ ನಿಂತಿದ್ರೆ ಆ ಪಟಾಕಿ ಸೌಂಡ್ಗೆ ಫುಲ್ಲು ವೈಬ್ರೇಟ್ ಆಗ್ತಿತ್ತು. ಆ ಥರ ಇತ್ತು ಎನ್ವೈರನ್ಮೆಂಟು. ನಾನು ನೋಡಿದೆ, ತುಂಬ ಚೆನ್ನಾಗಿತ್ತು, ಖುಷಿಯಾಗಿತ್ತು. ಸೊ ನಿಮಗೂ ತೋರಿಸೋಣ ಅಂತ ವಿಡಿಯೋ ಮುಖಾಂತರ ನಿಮ್ಗೆ ತೋರಿಸ್ತಾ ಇದ್ದೀನಿ. ಜೊತೆಗೆ ಇಲ್ಲಿ ಉತ್ಸವ ಮೂರ್ತಿನ ಒಂದು ರೌಂಡು ಫುಲ್ಲು ದೇವಸ್ಥಾನ ಸುತ್ತು ಒಂದು ರೌಂಡ್ ಕರ್ಕೊಂಡು ಹೋಗ್ತಾರೆ. ಅದನ್ನು ನೋಡೋಕ್ಕೆ ತುಂಬ ಅದ್ಭುತವಾಗಿರುತ್ತೆ. ಸೊ ಅದನ್ನು ಈ ವಿಡಿಯೋದಲ್ಲಿದೆ. ಫುಲ್ಲು ವಿಡಿಯೋ ನೋಡಿದ್ರೆ ನಿಮಗೆಲ್ಲ ಸಿಗುತ್ತೆ. ಕಡೆಯ ಕಾರ್ತಿಕ್ ಸೋಮವಾರದಿಂದ ತುಂಬ ಜನ ದೀಪಗಳನ್ನ ಹಚ್ಚಿದ್ರು, ಭಕ್ತಾದಿಗಳು ಬೇರೆ ಬೇರೆ ಊರುಗಳಿಂದ ಬಂದು. ಸೊ ಅದನ್ನು ನೋಡೋಕ್ಕೆ ತುಂಬ ಚೆನ್ನಾಗಿತ್ತು. ಸೊ ಎಂಜಾಯ್ ಮಾಡ್ತಾಯಿದ್ದೀನಿ, ನೀವು ಎಂಜಾಯ್ ಮಾಡಿ. ಇದ್ದಕ್ಕಿದ್ದಂಗೆ ಕರೆಂಟ್ ಹೋಗ್ಬಿಡ್ತು, ಎಲ್ಲ ಕಿರ್ಚಾಡ್ತಿದ್ವಿ. ಜೊತೆಗೆ ಏನಾಗ್ತಿತ್ತು ಅಂದರೆ, ಈ ದೀಪದ ಬೆಳಕೆ ಅದೊಂಥರ ಡಿಫ್ರೆಂಟಾಗಿ ಕಾಣಿಸ್ತಾಯಿತ್ತು. ಅದನ್ನು ನೋಡ್ತಾ ಇದ್ದಂಥ ಸಾಕಾಗಿತ್ತು. ದೀಪ ಎಲ್ಲ ಹಚ್ತಾಯಿದ್ರು. ಸೊ ಉತ್ಸವ ಮೂರ್ತಿನ ರೌಂಡ್ ಕರ್ಕೊಂಡೋದ್ರು. ಸೊ ನಾನು ಉತ್ಸವ ಮೂರ್ತಿ ಯಾವ ಕಡೆ ಹೋಗುತ್ತೋ ಆ ಕಡೆ ಹೋಗಿ ವಿಡಿಯೋ ಮಾಡಿದ್ದೀನಿ. ಜೊತೆಗೆ ಅಲ್ಲಿ ನಿಲ್ಲಿಸಿ ಭಕ್ತಾದಿಗಳು ಪೂಜೆ ಕೊಡ್ತಾಯಿದ್ರು. ಆಮೇಲೆ ಅಲ್ಲಲ್ಲೇ ಸ್ವಲ್ಪ ದೂರದಲ್ಲಿ ಪಟಾಕಿಗಳು ಹೊಡಿತಾಯಿದ್ರು. ಅದು ಸಖತ್ತಾಗಿತ್ತು, ತುಂಬ ಚೆನ್ನಾಗಿತ್ತು. 1-2 ಅವರ್ಸ್ ಆ ಜಾಗದಲ್ಲಿ ಇದ್ದಿದ್ದಕ್ಕೆ ಆ ವೈಬೇ ಬೇರೆ ಇತ್ತು. ಸೊ ಅದು ಎಕ್ಸ್ಪ್ಲೇನ್ ಮಾಡೋಕ್ಕಾಗಲ್ಲ, ಫೀಲ್ ಮಾಡ್ಬೋದು ಅಷ್ಟೇ. ಸೊ ನಾನು ಅಂದ್ಕೊತಾ ಇದ್ದೀನಿ ನಿಮಗೆ ಫೀಲ್ ಆಗುತ್ತೆ ಅಂತ. ಬಟ್ ನೀವು ಕರೆಕ್ಟಾಗಿ ಫುಲ್ ವಿಡಿಯೋ ನೋಡಬೇಕು.
ಜೈ ಬ್ಯಾಡ್ರಬಮ್ಮ ಅಂತ ಈ ವಿಡಿಯೋ ಮುಗಿಸ್ತೀನಿ. ಮತ್ತೊಂದು ವಿಡಿಯೋದಲ್ಲಿ ಬೇಗ ಸಿಗೋಣ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್, ಹ್ಯಾವ್ ಎ ಫ್ಯಾಂಟಾಸ್ಟಿಕ್ ಆ್ಯಂಡ್ ಮಾರ್ವೆಲಸ್ ಡೇ. ಸಿ ಯು ಸೂನ್ ಇನ್ ನೆಕ್ಸ್ಟ್ ವಿಡಿಯೋ. ಯಾವಾಗಲೂ ಬಿಂದಾಸ್ ಆಗಿರಿ, ಆರಾಮಾಗಿರಿ, ಟೆನ್ಷನ್ ಮಾಡ್ಕೋಬೇಡಿ, ಟೆನ್ಷನ್ ಕೊಡಬೇಡಿ. ಬಾಯ್.